ನೋಟ್ ಬ್ಯಾನ್ ಬಿಸಿ ಜನರಿಗೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ಹೊರತು ಕಡಿಮೆ ಆಗ್ತಾ ಇಲ್ಲ ಅನ್ನುವಂಥದ್ದು ಜನಸಾಮಾನ್ಯರ ಒಂದು ಅಳಲು. ಅವರ ಒಂದು ಪ್ರಶ್ನೆಗಳಿಗೆ ಬ್ಯಾಂಕ್ಗಳು ಕೂಡ ಉತ್ತರವನ್ನ ಕೊಡೋಕ್ಕಾಗಲ್ಲ. ಬ್ಯಾಂಕ್ಗಳು ಕೇಳುವಂತಹ ಪೊಲೀಸರ ರೀತಿ ಕೇಳುವಂತಹ 10 ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ಸಾಧ್ಯ ಆಗ್ತಿಲ್ಲ. ನೋಟ್ ನಿಷೇಧ ಆದ್ಮೇಲೆ ದಿನಕ್ಕೊಂದು ನಿಯಮ ಬರ್ತಾ ಇದೆ. ಇಲ್ಲಿಯವರೆಗೂ ಬಂದಂತಹ ನಿಯಮಗಳ ಸಂಖ್ಯೆ 20. ನೋಟು ನಿಷೇಧದ ಬಳಿಕ ಬಹಳಷ್ಟು ಸಮಸ್ಯೆಗಳು ಆಗ್ತಾ ಇದೆ. 43 ದಿನ ಆದ್ರೂ ಬಡಪಾಯಿಗಳಿಗೆ ನೋಟಿನ ಹೊಡೆತ ತಪ್ತಾ ಇಲ್ಲ. ನೋಟಿನ ಸಮಸ್ಯೆಯಿಂದ ಕೃಷಿ ಮಾರುಕಟ್ಟೆಗೆ ಭಾರಿ ಹೊಡೆತ ಬಿದ್ದಿದೆ, ಕುಸಿದಿದೆ. ತರಕಾರಿ ಬೆಲೆ ಕಣ್ಣೀರಲ್ಲೇ ಕೈ ತೊಳೆಯುವಂತಹ ಪರಿಸ್ಥಿತಿಯಲ್ಲಿ ರೈತರು ಹೋಗಿದ್ದಾರೆ. ಇನ್ನು ಅಕ್ಕಿ ಮತ್ತು ಬೇಳೆ ಕಾಳುಗಳ ಒಂದು ಬೆಲೆ ಕೂಡ ನೆಲ ಕಚ್ಚಿದೆ. ಅನ್ನದಾತರ ಒಂದು ಅಳಲನ್ನ ಕೇಳುವಂತಹ ಸರ್ಕಾರಗಳೇ ಇಲ್ಲದಂತಾಗಿದೆ ಅನ್ನುವಂತಹ ಒಂದು ಗೋಳು ರೈತರದಾಗಿದೆ. ಇನ್ನೊಂದು ವಾರದಲ್ಲಿ ಮ್ಯಾಜಿಕ್ ಮಾಡುತ್ತಾ ಮೋದಿ ಸರ್ಕಾರ, ಕಾದು ನೋಡೋಣ ಅನ್ನುವಂತಹ ಒಂದು ಸಹಜ ಸ್ಥಿತಿಯತ್ತ ಜನರು. ಹಾಗಿದ್ರೆ ನೋಟು ನಿಷೇಧದಿಂದ ಎಪಿಎಂಸಿ ಮಾರುಕಟ್ಟೆ ಮೇಲೆ ಹೇಗೆಲ್ಲ ಪರಿಣಾಮಗಳು ಬೀಳಿವೆ ಅನ್ನುವಂಥದ್ದನ್ನ ನೋಡೋಣ. ನೋಟು ನಿಷೇಧದ ಹೊಡೆತ ಕೃಷಿ ಉತ್ಪನ್ನಗಳಿಗೂ ತಟ್ಟಿದೆ. 500 ಮತ್ತು 1000 ರೂಪಾಯಿ ಮುಖಬೆಲೆಯ ನೋಟುಗಳ ನಿಷೇಧದ ಬಳಿಕ ಅಕ್ಕಿ, ಬೇಳೆಕಾಳು ಹೀಗೆ ಕೃಷಿ ಪದಾರ್ಥಗಳ ಬೆಲೆ ಗಣನೀಯ ಕುಸಿತ ಕಂಡಿದೆ. ನೋಟು ನಿಷೇಧದ ಪರಿಣಾಮ 100 ರೂಪಾಯಿಯಿಂದ 125 ರೂಪಾಯಿವರೆಗೆ ಇದ್ದ ತೊಗರಿಬೇಳೆ ದರ 75ರಿಂದ 95 ರೂಪಾಯಿಗೆ ಕುಸಿದಿದೆ. ಕಡಲೆಕಾಳು ದರ ಕೆಜಿಗೆ 110ರಿಂದ 90 ರೂಪಾಯಿಗೆ, 38ರಿಂದ 42 ರೂಪಾಯಿ ಇದ್ದ ಸ್ಟೀಮ್ ಅಕ್ಕಿ ದರ 32ರಿಂದ 36 ರೂಪಾಯಿಗೆ ಇಳಿಕೆ ಕಂಡಿದೆ. 100 ರೂಪಾಯಿಯಿಂದ 120 ರೂಪಾಯಿವರೆಗೆ ಇದ್ದ ಉದ್ದಿನಬೇಳೆ ರೇಟ್ 80ರಿಂದ 110 ರೂಪಾಯಿಗೆ ಮತ್ತು 65ರಿಂದ 70 ರೂಪಾಯಿವರೆಗೆ ಇದ್ದ ಹೆಸರುಬೇಳೆ ದರ 60ರಿಂದ 68 ರೂಪಾಯಿಗೆ ಕುಸಿದಿದೆ. 60ರಿಂದ 70 ರೂಪಾಯಿಯಷ್ಟಿದ್ದ ಹೆಸರು ಕಾಳು ದರ 55ರಿಂದ 65 ರೂಪಾಯಿವರೆಗೆ ಕುಸಿದಿದೆ. ನೋಟು ನಿಷೇಧಕ್ಕೆ ಹಸಿ ತರಕಾರಿಗಳು ಕೂಡ ಕಕ್ಕಾಬಿಕ್ಕಿಯಾಗಿವೆ. ಈರುಳ್ಳಿ ರೇಟ್ ಕೆಜಿಗೆ 30 ರೂಪಾಯಿಯಿಂದ 20 ರೂಪಾಯಿಗೆ, ಟೊಮ್ಯಾಟೊ 30 ರೂಪಾಯಿಯಿಂದ 10 ರೂಪಾಯಿಗೆ, ಬೀನ್ಸ್ 60 ರೂಪಾಯಿಯಿಂದ 30 ರೂಪಾಯಿಗೆ, ತೊಂಡೆಕಾಯಿ 35 ರೂಪಾಯಿಯಿಂದ 25 ರೂಪಾಯಿಗೆ, ಬೆಂಡೆಕಾಯಿ 35 ರೂಪಾಯಿಯಿಂದ 25 ರೂಪಾಯಿಗೆ, ಕ್ಯಾರೆಟ್ 45 ರೂಪಾಯಿಯಿಂದ 30 ರೂಪಾಯಿಗೆ, ಕ್ಯಾಬೇಜ್ ರೇಟ್ ಕೆಜಿಗೆ 30 ರೂಪಾಯಿಯಿಂದ 20 ರೂಪಾಯಿಗೆ ಇಳಿಕೆಯಾಗಿದೆ. ಆಹಾರ ಧಾನ್ಯ ಮತ್ತು ತರಕಾರಿಗಳು ಎಪಿಎಂಸಿ ಮಾರುಕಟ್ಟೆಗೆ ಪೂರೈಕೆಯಾಗ್ತಿದೆ. ಆದರೆ ಖರೀದಿ ಮಾಡೋದಕ್ಕೆ ವರ್ತಕರ ಬಳಿ ಕಾಸಿಲ್ಲ. ಚೆಕ್ ಮತ್ತು ಡಿಜಿಟಲ್ ಪಾವತಿ ಮುಖಾಂತರ ಹಣ ತೆಗೆದುಕೊಂಡರೂ ಮುಂದೆ ನಮ್ಮ ಕತೆ ಏನು ಅನ್ನೋದು ರೈತರ ಆಕ್ರೋಶ. ನೋಟು ನಿಷೇಧದ ಹೊಡೆತಕ್ಕೆ ಗಲಿಬಿಲಿಕೊಂಡಿರುವ ವ್ಯವಹಾರ 4-5 ತಿಂಗಳ ಮಟ್ಟಿಗೆ ಹಳಿಗೆ ಬರುವುದೇ ಡೌಟ್ ಅಂತಿದ್ದಾರೆ ವರ್ತಕರು. ಓವರಾಲ್ ಒಟ್ಟಾಗಿ ನೋಡಿದ್ರೆ 50% ವ್ಯಾಪಾರ ಕಮ್ಮಿ ಆಗೈತೆ. ಸ್ಪೆಂಡಿಂಗ್ ಪವರ್ಗೆ ದುಡ್ಡಿಲ್ಲ ಅಂತ ಕಾರಣಕ್ಕೆ ನೇರವಾಗಿ ಎಫೆಕ್ಟ್ ನಮ್ಮ ವ್ಯಾಪಾರದಲ್ಲಿ ಇಮಿಡಿಯೇಟ್ ಆಗಿ ಬಂದೈತೆ. ಒಂದು 2% ವರೆಗೂ ಎಲ್ಲ ರೇಟ್ಸ್ ನಲ್ಲಿ ಸ್ವಲ್ಪ ಕಮ್ಮಿ ಆಗೈತೆ, ಬಿಕಾಸ್ ಡ್ಯೂ ಟು ಡಿಮಾನಿಟೈಸೇಷನ್. ಅರ್ಧ ಡೌನ್ ಆಗೈತ್ರಿ ಈ ನೋಟ್ ರದ್ದ ಸಂಬಂಧ. ನಮ್ದು ರೈತರಿಗೆ ಭಾಳ ಲುಕ್ಷಣ ಆಗೈತಿ. ಸಲ ರೇಟ್ ಸರಿ ಕೊಡಲ್ರು, ನಮ್ಗೆ ಆಳಿಗೆ ಕಂಟ್ರೋಲ್ ಮಾಡಕ್ ಆಗೋಲ್ದು. ಈಗೇನ ನೋಟ್ ರದ್ದು ಆಗೈತಲ್ರಿ, ಅದು ಶ್ರೀಮಂತರಿಗೆ ಲಾಭ ಆಗೈತೆ ಹೊರತಾಗಿ ಬಡ್ರಿಗೆ ಲಾಭ ಆಗಿಲ್ಲ. ಬಡ್ರಿಗೆ ಮತ್ತಷ್ಟು ಕಷ್ಟ ಆಗೈತಿ. ಫಸಲು ಬರುವ ಹೊತ್ತಲ್ಲೇ ಬಿದ್ದ ನೋಟು ನಿಷೇಧದ ಭೀಕರ ಹೊಡೆತದಿಂದ ರೈತಾಪಿ ವರ್ಗ ಕಂಗಾಲಾಗಿದೆ. ತಮ್ಮ ಉತ್ಪನ್ನಗಳಿಗೆ ಒಳ್ಳೆಯ ಬೆಲೆ ಸಿಗುವುದೇ ಅಪರೂಪವಾಗಿರುವಾಗ ಹೊಸ ಬ್ರಹ್ಮಾಸ್ತ್ರದ ಏಟಿನಿಂದ ಚೇತರಿಸಿಕೊಳ್ಳುವುದು ಹೇಗೆ ಅನ್ನೋದೇ ಅನ್ನದಾತರ ಅಳಲು. ಪವಿತ್ರ ಕರ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು. ನೋಟು ನಿಷೇಧ ಜಾರಿಯಾಗಿ ಇಂದಿಗೆ 43ನೇ ದಿನ. ಪ್ರಧಾನಿ ನರೇಂದ್ರ ಮೋದಿ ರಾಷ್ಟ್ರದ ಜನತೆಯಲ್ಲಿ ಕೇಳಿದ್ದ 50 ದಿನಗಳ ಕಾಲಾವಧಿ 9 ದಿನಗಳಲ್ಲಿ ಮುಗಿದು ಹೋಗುತ್ತೆ. ಹೀಗಿದ್ರೂ ಎಟಿಎಂ, ಬ್ಯಾಂಕ್ಗಳಲ್ಲಿ ಅಗತ್ಯ ಪ್ರಮಾಣದಲ್ಲಿ ನೋಟುಗಳು ಸಿಗದೆ ಜನಸಾಮಾನ್ಯರು ಪರದಾಡುವಂತಹ ಪರಿಸ್ಥಿತಿ. ದಿನಕ್ಕೊಂದು ನಿಯಮಗಳನ್ನ ಹೇರುತ್ತಾ ಪ್ರಧಾನಿ ಮೋದಿ ಸರ್ಕಾರ ಪ್ರಾಮಾಣಿಕರನ್ನೇ ಗಲಿಬಿಲಿಗೊಳಿಸುತ್ತಿದೆ. ಜನಸಾಮಾನ್ಯನ ಸಹನೆಯ ಕಟ್ಟೆ ಕೂಡ ಒಡೆದು ಹೋಗಿದೆ. ನವೆಂಬರ್ 8ರ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ರಚಿಸಿರುವಂತಹ ಡಿಜಿಟಲ್ ಪಾವತಿ ಮೇಲಿನ ಮುಖ್ಯಮಂತ್ರಿಗಳ ಸಮಿತಿಯ ಮುಖ್ಯಸ್ಥರಾಗಿರುವ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ತಮ್ಮ ಅಸಮಾಧಾನವನ್ನ ಬಹಿರಂಗವಾಗಿಯೇ ಸ್ಫೋಟಿಸಿದ್ದಾರೆ. 40 ದಿನಗಳಿಂದ ಒಂದೇ ಒಂದು ಪರಿಹಾರ ಸಿಗ್ತಿಲ್ಲ. ಚಂಡಮಾರುತದಂತಹ ದೊಡ್ಡ ಸಂಕಷ್ಟಗಳನ್ನ ಸಮರ್ಥವಾಗಿ ನಿಭಾಯಿಸಿದ್ದೇವೆ, ಆದ್ರೆ ನೋಟು ನಿಷೇಧವನ್ನ ನಿಭಾಯಿಸಲು ಆಗ್ತಿಲ್ಲ ಅಂತ ವಿಜಯವಾಡದಲ್ಲಿ ಬಹಿರಂಗವಾಗಿ ಆಕ್ರೋಶವನ್ನ ಹೊರಹಾಕಿದ್ರು.
ಹೊಸ ಅಕೌಂಟಿಗೆ ಇವತ್ತು 5,000 ರೂಪಾಯಿಯನ್ನು ಜಮೆ ಮಾಡಬಹುದು. ನೀವು ನಿಮ್ಮ ಹಣವನ್ನು ಮನೆಯಲ್ಲಿ ಖರ್ಚಿಗೆ, ಮಗಳ ಮದುವೆಗೆ, ಸಾಲ ತೀರಿಸೋಣ ಅಂತ ಕಷ್ಟಕ್ಕೆ ಬರ್ತಾ ಇಟ್ಕೊಂಡಿದ್ದಂಥ ಹಣನೆಲ್ಲ ಇವತ್ತು ಜನ ತಗೊಂಡು ಹೋದರೆ ಪಡಬಾರದ ಪರಿಪಾಟಲನ್ನು ಪಟ್ಟಿದ್ದಾರೆ. ಬ್ಯಾಂಕ್ ಅಧಿಕಾರಿಗಳು 5,000 ರೂಪಾಯಿ ಮೇಲೆ 1 ರೂಪಾಯಿ ಇದ್ದರೂ ಕೆಲವು ಕಡೆ ತಗೊಂಡೇ ಇಲ್ಲ, ಕೆಲವು ಕಡೆ ಪ್ರಶ್ನೆ ಕೇಳಿ ಹೈರಾಣ ಮಾಡಿದ್ದಾರೆ. ಯಾವ ಮಟ್ಟಿಗೆ ಅಂದರೆ ಇಷ್ಟು ದಿನ ಯಾಕೆ ಹಣ ಕಟ್ಟಲಿಲ್ಲ, ಲಿಖಿತ ರೂಪದಲ್ಲಿ ಬರೆದು ಕೊಡಿ ಅಂತ ಕೇಳ್ತಿದ್ದಾರೆ. ಮೋದಿಗೆ ಗೊತ್ತಿದೆ ಜಯ ಸಾವಿನ ರಹಸ್ಯ, ಮೋದಿಗೆ ತಿಳಿದಿದೆ ಚಿನ್ನಮ್ಮನ ಸಂಚಿನ ಸತ್ಯ. ಸಿಬಿಐ ತನಿಖೆ ಆದ್ರೆ ಮಿಸ್ ಇಲ್ದೆ ಜೈಲಿಗೆ ಹೋಗ್ತಾರಾ ಶಶಿಕಲಾ? ಚಿಕ್ಕಮ್ಮ ಕಮ್ಮಿ ಹಿಂದೆ ಹೋದ್ರೆ ಕುಗ್ಗುತ್ತಾ ನಮೂಬಲ.